ವಾಹಿನಿಗೆ ಸ್ವಾಗತ. ಹುಕ್ಕೇರಿ ವಿದ್ಯುತ್ ಸಂಘದ ಚುನಾವಣೆ ಅಂದ್ರೆ ಇಡೀ ಕರ್ನಾಟಕ ರಾಜ್ಯದ ಗಮನ ಸೆಳೆಯುವಂತೆ ಇದ್ದಿದ್ದು ಸುಳ್ಳಲ್ಲ. 28 ಸೆಪ್ಟೆಂಬರ್ ಬೆಳಿಗ್ಗೆ 9 ಗಂಟೆಗೆ ಪ್ರಾರಂಭವಾದ ಮತದಾನ ಸರಿಯಾಗಿ ಸಾಯಂಕಾಲ 6 ಗಂಟೆಗೆ ಮುಕ್ತಾಯವಾಯಿತು. ಬಳಿಕ ಫಲಿತಾಂಶ ಜಾರಕಿಹೊಳಿ ಬಣದ ಕಡೆಗೆ ಆಗುತ್ತಾ ಅಥವಾ ಎಬಿ ಕತ್ತಿ ಬಣದ ಪರವಾಗಿ ಆಗುತ್ತಾ ಅಂತ ಕಾತುರದಿಂದ ಕಾಯ್ತಾ ಇದ್ರು. ಯಾವಾಗ ಒಂದೊಂದು ಅಭ್ಯರ್ಥಿ ಎಬಿ ಕತ್ತಿ ಬಣದ ಪರವಾಗಿ ಭರ್ಜರಿ ಗೆಲುವು ಸಾಧಿಸುವುದಕ್ಕೆ ಪ್ರಾರಂಭ ಮಾಡಿದ್ರು, ಆವಾಗ ಯಾರ ಅಪ್ಪಂದೈತಿ ಹುಕ್ಕೇರಿ ನಮ್ಮದೈತಿ ಅನ್ನುವ ಘೋಷಣೆ ಎಬಿ ಕತ್ತಿ ಬಣದ ಕಾರ್ಯಕರ್ತರು ಕೂಗುವುದಕ್ಕೆ ಪ್ರಾರಂಭ ಮಾಡಿದ್ರು. ಕೊನೆಗೆ ಎಬಿ ಕತ್ತಿ ಬಣದ ಹುಕ್ಕೇರಿ ತಾಲೂಕು ಸ್ವಾಭಿಮಾನಿ ಪ್ಯಾನೆಲ್ನ 15ಕ್ಕೂ 15 ಅಭ್ಯರ್ಥಿಗಳು ಭರ್ಜರಿ ಗೆಲುವು ಸಾಧಿಸಿದ ಬಳಿಕ ಏನೇ ಬಂದರೂ ಹುಕ್ಕೇರಿ ತಾಲೂಕಿನ ಜನ ಎಬಿ ಕತ್ತಿ ಅವರನ್ನ ಬಿಡೋದಿಲ್ಲ ಅಂತ ಸಂದೇಶ ರವಾನೆಯಾಗಿದ್ದು ಸುಳ್ಳಲ್ಲ. ಈ ಒಂದು ಭರ್ಜರಿ ಗೆಲುವಿನ ನಿಟ್ಟಿನಲ್ಲಿ ಹುಕ್ಕೇರಿ ತಾಲೂಕಿನ ಸಂಕೇಶ್ವರ ನಗರದಲ್ಲಿ ಎಬಿ ಕತ್ತಿ ಬಣದ ವಿದ್ಯುತ್ ಸಂಘದಲ್ಲಿ ಗೆಲುವು ಸಾಧಿಸಿದ ನಿರ್ದೇಶಕರು ಆದ ಶಿವಾನಂದ ಮುಡಶಿ, ಗಜನನ ಕೊಳ್ಳಿ, ಮಹಾವೀರ್ ನೀಲಜಗಿ, ಮಹಾದೇವ್ ಕ್ಷೀರಸಾಗರ, ವಿನಯ್ ಪಾಟೀಲ, ಲಕ್ಷ್ಮಣ್ ಮುನ್ನೋಳ್ಳಿ ಇವರೆಲ್ಲ ಮೆರವಣಿಗೆ ವಾಹನದಲ್ಲಿ ನಿಂತು ಜನರಿಗೆ ಧನ್ಯವಾದಗಳನ್ನು ಅರ್ಪಿಸಿದ್ರು. ಸಾಯಂಕಾಲ 7 ಗಂಟೆಗೆ ಪ್ರಾರಂಭವಾದ ಮೆರವಣಿಗೆ ನಗರದ ರಾಣಿ ಚೆನ್ನಮ್ಮ ವೃತ್ತದಿಂದ ಛತ್ರಪತಿ ಶಿವಾಜಿ ಮಹಾರಾಜ ವೃತ್ತ, ಹಳಿಯ ಪಿಬಿ ರಸ್ತೆ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ವೃತ್ತ, ಸುಭಾಷ್ ರೋಡ್ ಹೀಗೆ ನಗರದ ಪ್ರಮುಖ ಮಾರ್ಗವಾಗಿ ಗಾಂಧಿ ಚೌಕ ತನಕ ಅದ್ದೂರಿಯಾಗಿ ವಿಜಯೋತ್ಸವ ಮೆರವಣಿಗೆ ಜರುಗಿತು. ಈ ವೇಳೆ ಎಬಿ ಪಾಟೀಲ, ರಮೇಶ್ ಕತ್ತಿ ಅಭಿಮಾನಿ ಬಳಗದವರು, ಕಾರ್ಯಕರ್ತರು, ಸಾರ್ವಜನಿಕರು ಅಪಾರ ಸಂಖ್ಯೆಯಲ್ಲಿ ಭಾಗಿಯಾಗಿದ್ದರು. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.